ನಾನು ಆ್ಯಕ್ಚುಲಿ ಭಟ್ರಿಗೆ ಹೇಳ್ತಾ ಇರ್ತೀನಿ, ಐಟಮ್ ಸಾಂಗನ್ನು ತುಂಬ ಮಡಿವಂತಿಕೆಯಿಂದ ಚೆನ್ನಾಗಿ ಬರೆಯೋದು ನೀವೇ ಸರ್ ಅಂತ. ಹೌದು. ನಾನು ಭಟ್ರ ದೊಡ್ಡ ಅಭಿಮಾನಿ. ಅಂದರೆ ಐಟಮ್ ಸಾಂಗ್ ಹಿಂಗೂ ಏನು ವಲ್ಗಾರಿಟಿ ಇಲ್ಲದೆ ತುಂಬ ಡೀಸೆಂಟಾಗಿ ಬರೀತಾರೆ ಅವರು. ನೀವು ನೆಕ್ಸ್ಟ್ ಪ್ರಶ್ನೆ ಓಪನ್ ಮಾಡೋಕೆ ಮುಂಚೆ ಭಟ್ರ ಬಗ್ಗೆನೇ ಪ್ರಶ್ನೆ ಕೇಳಬೇಕಾಗಿತ್ತು. ಎನಿವೇ ನೀವು ಆ ಟಾಪಿಕ್ ಮಾತಾಡಿರೋದ್ರಿಂದ, ಯೋಗರಾಜ್ ಭಟ್ರ ಇಂಟರ್ವ್ಯೂ ಅನೇಕರು ಮಾಡಿಬಿಟ್ಟಿದ್ದಾರೆ, ನ್ಯೂಸ್ ಚಾನೆಲ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡು. ಬಟ್ ಅವ್ರು ಇಡೀ ಕುಟುಂಬನ ಕೂರಿಸ್ಕೊಂಡು ನಿಮ್ಮ ಜಾನರಲ್ಲಿ ಇಂಟರ್ವ್ಯೂ ಮಾಡುವಾಗ ನಿಮಗೆ ಮಡಿವಂತಿಕೆ ಅಂತ ಏನಾದರೂ ಅಡ್ಡ ಬಂತಾ ಅಲ್ಲಿ? ಇಲ್ಲ, ನನಗೆ ಖುಷಿಯಾಗಿದೆ ಏನಂದರೆ, ನಾನು ಭಟ್ರನ್ನ ಅಪ್ರೋಚ್ ಮಾಡೋಕ್ಕೆ ಹೋದಾಗ ಅಂದರೆ ಹಿ ವಾಸ್ ನಾಟ್ ಇಂಟ್ರೆಸ್ಟೆಡ್. ಅಂದರೆ ಅವ್ರಿಗೆ ನಾವು ದೊಡ್ಡ ಫ್ಯಾನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ, ಅವ್ರಿಗೆ ಸಾವಿರಾರು ಜನ ಇರ್ತಾರಲ್ವಾ. ಸೊ ಅವ್ರಿಗೆ ಸರ್ ಈ ಥರ ಇರುತ್ತೆ ಸರ್ ಕಂಟೆಂಟು ಹಾಗೆ ಹಿಂಗೆ ಅಂತೆಲ್ಲ ಏನೋ ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಫಸ್ಟು ಅವ್ರ ಕಡೆಯಿಂದ ಅವ್ರಿಗೆ ತುಂಬ ಸಲ ಮೀಟ್ ಆಗಿದ್ದೆ ನಾನು. ಅವ್ರಿಗೆ ಗೊತ್ತಿತ್ತು, ಅವ್ರಿಗೆ ಕೀರ್ತಿ ಫ್ಯಾನು ಅಷ್ಟು ಗೊತ್ತಿತ್ತು ಅಷ್ಟೇ. ಅವ್ರಿಗೆ ಸಾವಿರಾರು ಕೋಟಿ ಜನ ಫ್ಯಾನ್ಸ್ ಇರ್ತಾರೆ. ಕರ್ನಾಟಕದ ಮನಕ ಇಂಟರ್ವ್ಯೂ ಮಾಡಬೇಕು ಅಂತಂದರು. ಅದೆಲ್ಲ ಬಿಟ್ಬಿಡಿ, ಸಿನಿಮಾದ ಆಮೇಲೆ ಮಾಡೋಣ, ನಂಗೆ ನೀವು ಇಂಟರ್ವ್ಯೂ ಕೊಡ್ಬೇಕು, ನಂಗೆ ನಿಮ್ಮ ಇಂಟರ್ವ್ಯೂ ಬೇಕು ಅಂತ. ನಾನು ಇಂಟರ್ವ್ಯೂ ಆಮೇಲೆ ಕೊಡ್ತೀನಿ, ಫಸ್ಟ್ ಕರ್ನಾಟಕದ ಮನಕ ಮಾಡು ನೀನು ಅಂತ. ಕರ್ನಾಟಕದ ಮನಕ ಇಂಟರ್ವ್ಯೂ ಮಾಡಿದಾಗ ಹಿ ಇಂಪ್ರೆಸ್ಡ್, ತುಂಬ ಖುಷಿ ಆದ್ರು ಅವರು. ಇದೇನೋ ಬೇರೆ ಇದೆ ಕಣ, ಏನೇನೋ ಮಾಡಿಬಿಟ್ಟೆ ಕಣ ನೀನು, ಹಂಗೆ ಹಿಂಗೆ. ಆಯಿತು ಸರ್, ಇದು ನಿಮ್ಮ ಖುಷಿಗೆ ಮಾಡಿದ್ದೀನಿ, ನಂಗೆ ಖುಷಿ ಆಗಬೇಕು ಅಂತ. ಕರ್ನಾಟಕದ ಮನಕಲ್ಲಿ ಇನ್ನೊಂದು ಪ್ಲೇಸನ್ನು ಶಿವಣ್ಣ ಸಿಗ್ತೀಯಾರು ನನಗೆ ಅಂತ. ನಾನು ಅಲ್ಲಿವರೆಗೂ ಸಿನಿಮಾ ಇಂಟರ್ವ್ಯೂಗಳು ತುಂಬ ಜನ ಕೇಳಿದ್ರು, ನಾನು ಮಾಡಿರಲಿಲ್ಲ. ಕರ್ನಾಟಕದ ಮನಕ ಎರಡು ವಿಚಾರಕ್ಕೆ ಒಪ್ಕೊಂಡಿದ್ದು, ಒಂದು ಶಿವಣ್ಣ, ಒಂದು ಭಟ್ರು ಕೇಳ್ತಿದ್ದಾರೆ ಮಾಡಲೇಬೇಕು, ನಾನು ಇಲ್ಲ ಅನ್ನೋಂಗಿಲ್ಲ. ಎರಡನೇದು ಶಿವಣ್ಣ. ಶಿವಣ್ಣ ಸಿಗ್ತಾರೆ ನಮ್ಮ ಚಾನಲ್ಗೆ, ಶಿವಣ್ಣ ಬರ್ತಾರೆ ಅಂದರೆ ದೊಡ್ಡದಲ್ವಾ, ಅದು ಓಡ್ತೋ ಬಿಡುತ್ತೋ ಗುರು, ಶಿವಣ್ಣನ ಮೀಟ್ ಮಾಡಿ ದೊಡ್ಡದು ಅಂತ. ನಾನು ಅದಕ್ಕೆ ಮುಂಚೆ ರೇಡಿಯೋದಲ್ಲೆಲ್ಲ ತುಂಬ ಸಲ ಮೀಟ್ ಮಾಡಿದ್ದೆ ಶಿವಣ್ಣಗೆ, ಏನೋ ಕಂಟೆಂಟ್ ಬರ್ಕೊಟ್ಟು ಅವ್ರು ಹೇಳೋದು ಪ್ರೊಮೋಸು ಅದೆಲ್ಲ ಆಗಿತ್ತು. ಅಲ್ಲಿಗೆ ಹೋದಾಗ ಈ ಶಿವಣ್ಣ ಆಲ್ಸೋ ಎಂಜಾಯ್ಡ್. ತುಂಬ ಖುಷಿಪಟ್ಟರು, ಚೆನ್ನಾಗಿದೆಯಮ್ಮ ಇದು, ಒಂಥರ ಮಜಾ ಇದೆ, ಹಂಗೆ ಹಿಂಗೆ ಅಂತಂದರು. ಆ್ಯಂಡ್ ಅವ್ರು ಹೇಳಿದ್ದು, ಒಂದು ಅರ್ಧ ಗಂಟೆ ಮಾಡಮ್ಮ ಸಾಕು, ನಂಗೆ ಟೈಮ್ ಇಲ್ಲ ಅಂತ. ಇನ್ಫ್ಯಾಕ್ಟ್ ಅಂದರೆ ಇದು ಗೊತ್ತಿಲ್ಲ ಹೇಳ್ಬೋದೋ ಹೇಳ್ಬಾರ್ದು, ನಾನು ಫಸ್ಟ್ ಡೇ ಹೋದಾಗ ನ್ಯೂಸ್ ಚಾನಲ್ಗಳು ಕರ್ನಾಟಕದ ಮನಕ ಇಂಟರ್ವ್ಯೂಗೆ ಒಂದು 20ರಿಂದ 25 ನ್ಯೂಸ್ ಚಾನಲ್ಗಳಿತ್ತು. ನಾನು ಬೆಳಗ್ಗೆ 9 ಗಂಟೆಗೆ ಹೋಗಿದ್ದೀನಿ. ಶಿವಣ್ಣಗೆ ಯಾರೋ ಒಬ್ಬರು ಏನೋ ಬೇಡದೇ ಇರೋ ಪ್ರಶ್ನೆಗಳು ಕೇಳ್ಬಿಟ್ಟಿದ್ರಲ್ಲಿ, ಕಾಂಟ್ರವರ್ಸಿ ಈ ಥರ ಯಾವುದೋ ಒಂದು ಸಮ್ XYZ ನ್ಯೂಸ್ ಚಾನಲ್ಲು. ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು, ಅದೇ XYZ. ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು. ಅವಾಗ ಎಲ್ಲರಿಗೂ ಜೋರಾಗಿ ಹೇಳಿದ್ರು, ಎಲ್ಲರಿಗೂ ಹಾಫ್ ಆನ್ ಅವರ್ ಟೈಮ್ ಕೊಡ್ತೀನಿ ಅಷ್ಟೇ, ಅದ್ರ ಮೇಲೆ ಕೊಡೋಲ್ಲ, ಬರಬೇಕು ಕೇಳಬೇಕು ಹೋಗ್ಬೇಕು ಟಕ್ 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 ಅಂತ. ಒಂದು ಮತ್ತು ಒಂದಾದ್ಮೇಲೆ ಒಂದು ಇಂಟರ್ವ್ಯೂ ಕೊಡ್ತಾಯಿದ್ರೆ ಈ ಫ್ರಸ್ಟ್ರೇಟ್ ಆಗಿಬಿಡುತ್ತಲ್ವ, ನಿಮಗೆ ಈ ಜೋಶ್ ಇರಲ್ಲ. ಈಗ ನಂದಾಗಿದ ತಕ್ಷಣ ಇನ್ನು 5 ಇಂಟರ್ವ್ಯೂ ಮಾಡಿ ಅಂದರೆ ನಿಮ್ಗೆ ಇದೇ ಜೋಶ್ ಇರಲ್ಲ. ಅದೊಂದು. ನನ್ನ ಪ್ರಶ್ನೆಗಳು ಬೇರೆ ತುಂಬ ಸಿಲ್ಲಿ ಆಗಿರುತ್ತೆ, ಕೆಲವೊಂದು ಕೋಪನೂ ಬರ್ಬೋದು, ಏನೋ ಒಂದು ಆಗ್ಬೋದು, ಆ ಥರದ್ದೇನೋ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ ನಾವು. ನಾನು 20 ಚಾನಲ್ ಕೊಟ್ಬಿಟ್ಟು ನಾನು 21ನೇವನ ಅಂತ ಅಂದ್ಬಿಟ್ಟು ಬಟ್ ಸರಿಗೆ ಮೆಸೇಜ್ ಆಗ್ತದೆ, ನಾನು ಈ ಆಟಕ್ಕಿಲ್ಲ, ನಾನು ಮಾಡ್ತಾಯಿಲ್ಲ ಇಂಟರ್ವ್ಯೂ, ಐ ಆಮ್ ಸಾರಿ ಸರ್ ನಾನು ಮಾಡಲ್ಲ ಅಂತ ಮನೆಗೆ ಬಂದ್ಬಿಟ್ಟೆ ನಾನು. ಆಮೇಲೆ ರಾತ್ರಿ ಫೋನ್ ಮಾಡಿ ಬೈದರು, ಅಲ್ಲಿ ಪ್ರಭುದೇವ ಇದ್ದರು, ಶಿವಣ್ಣ ಇದ್ದರು, ನಾನಿದ್ದೆ, ಇಬ್ಬರು ಹೀರೋಯಿನ್ ಇದ್ದರು, ಅದಕ್ಕಿಂತ ದೊಡ್ಡದೇನಿದೆಯಾ ನಿಮಗೆ ನಿನ್ನ ಚಾನಲ್ಗೆ, ಹಾಗೆ ಹಿಂಗೆ ಅಂತೆಲ್ಲ ಬೈದರು. ಸರ್ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿರ್ತಾರೆ ಸರ್, ಪಾಪ ತುಂಬ ಏನೋ ಸುಸ್ತಾಗ್ಬಿಟ್ಟಿರುತ್ತೆ. ಎಲ್ಲರಿಗೂ ಅರ್ಧ ಗಂಟೆ ಕೊಟ್ಟರೆ ತುಂಬ ಸುಸ್ತಾಗ್ಬಿಟ್ಟಿರುತ್ತೆ ಸರ್. ನಾನು ಕೇಳೋ ಸಿಲ್ಲಿ ಕ್ವಶನಿಗೆ ಟ್ರಿಗರ್ ಆಗಿಬಿಟ್ಟು ಯಾಕೆ ಬೇಕು ಸರ್, ಅದೇನೋ ನೆಗೆಟಿವ್ ಆಗಿಬಿಟ್ಟು ಸಿನಿಮಾಗೆ ಯಾಕೆ ಬೇಡ ಸರ್, ಅಪ್ಪ ನೀನು ಬಾರಪ್ಪ ನಾಳೆ ಸುಮ್ಮನೆ ನೀನು ಬೇರೆ ಕೊಡಿಸ್ತೀನಿ ಅಂತ. ಹಾಗೆಲ್ಲ ಆಗಿ ನೆಕ್ಸ್ಟ್ ಡೇ ಹೋದರೆ ನಾನು ಒಬ್ಬನೇ ರಾಜ. ಅವಾಗಲೂ ಹೇಳೋರು, ಅರ್ಧ ಗಂಟೆ ಕೊಡ್ತೀನಮ್ಮ ಜಾಸ್ತಿ ಬೇಡ ಅಂದರು. ಸರಿ ಸರ್ ಕಟ್ ಮಾಡಿದ್ರೆ 2 ಅವರ್ ಕೊಟ್ಟರು. 2 ಅವರ್ಸ್ 2 ಅವರ್ ಆಗೋಯ್ತಾ ಅಂದರು. ಈಗ ಗೊತ್ತಾಗಲಿಲ್ಲಲ್ಲಮ್ಮ. ಸೂಪರ್, ಖುಷಿ ಆಯಿತು. ಆಮೇಲೆ ಹೇಳೋರು, ನಂದು ಎಲ್ಲ ಸಿನಿಮಾಗೂ ಬರಬೇಕಮ್ಮ ನೀನು ಅಂದರು. ಅದು ಒಂಥರ ಕೋಟಿ ರೂಪಾಯಿ ಕೊಟ್ಟಂಗೆ. ಅದಾದಮೇಲೆ ಬೈರಿತಿರಣಗಳಿಗೆ ಕರೆದ್ರು ಮತ್ತೆ. ಅದು ಏನೋ ಒಂದು ಆನಂದ ಅಲ್ಲ, ವಿಶೇಷ ತೃಪ್ತಿ ಅದಲ್ಲ. ಯಾರೋ ದೊಡ್ಡವರು, ನಾವು ತುಂಬ ನೋಡಿ ಆರಾಧಿಸ್ತವರು, ನಮ್ಮ ಕೆಲಸನ ಇಷ್ಟಪಟ್ಟರು ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಏನಿದೆ. ಅಗೇನ್ ಗೋಲ್ಡ್ ಬಟನ್ಗಿಂತ ದೊಡ್ಡ ಬಟನ್ ಇದು. ಅದು ಗೋಲ್ಡ್ ಬಜಾರು, ಗಾಂಧಿ ಬಜಾರ್ ಎಲ್ಲ ಸಿಗ್ತದೆ. ನೆಕ್ಸ್ಟ್ ಅದು ಆಗೋವರೆಗೂ ನನಗೆ ನಿದ್ದೆ ಬರಲ್ಲ. ಎಸ್ ಇಲ್ಲ, ನನಗೆ ಎಡಿಟ್, ನನ್ನ ಚಾನಲಿನ ಎಡಿಟು ಕಲ್ತ್ಕೊಂಡ್ಬಿಟ್ರು ಅಂದರೆ ನ್ಯೂಸ್ ಚಾನಲ್ಗೆ ಬಂದು ಕಾಂಟ್ರವರ್ಸಿ ಮಾಡ್ಕೊಳ್ಳೋದು ಬೇಡ. ಇಲ್ಲ, ನೀವು ನಿಮ್ಮ ಸ್ಟೈಲಲ್ಲೇ ಹೇಳಿ, ಆಮೇಲೆ ನಾನು ಕೇಳ್ತೀನಿ ಅದೇನು ಆ್ಯಕ್ಚುಲ್ ಪ್ರಶ್ನೆ ಅಂತ. ಹೌದು, ಅದಾಗೋವರೆಗೂ ನಿದ್ದೆ ಬರಲ್ಲ. ಹೌದಾ, ಆಬ್ವಿಯಸ್ಲಿ ಎಲ್ಲರಿಗೂ ಅದಾಗೋವರೆಗೂ ನಿದ್ದೆ ಬರಲ್ಲ. ಯಾವುದದು? ಎಲ್ಲರಿಗೂ ಏನಾಗುತ್ತೋ ಅದೇನೆ, ನನಗೂ. ಅದು ಬಿಟ್ಟರೆ ನನಗೆ ಆಬ್ವಿಯಸ್ಲಿ ಹೆಂಡತಿ ಹತ್ರ ಬೈಸ್ಕೊಳ್ದೆ ಯಾರಿಗೂ ಯಾವ ಗಂಡಂಗೂ ನಿದ್ದೆ ಬರಲ್ಲ. ಆ ಒಂದಿನ ಹೆಂಡತಿ ಹತ್ರ ಬೈಸ್ಕೊಂಡಿಲ್ಲ ಅಂದರೆ ಅವ್ನ ಗಂಡನೇ ಅಲ್ಲ ಅಂತ. ಅದು ನೀವು ಅಂದ್ಕೊಂಡಿಲ್ಲದೆ ಇದ್ರೂ ಅದು ಆಟೋಮೆಟಿಕ್ಕಾಗಿ ದೇಹ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದು ಒಂದು.
ಎರಡನೇದು ಇನ್ ಟರ್ಮ್ಸ್ ಆಫ್ ಎಡಿಟು ಮತ್ತು ಕಂಟೆಂಟ್ ಪ್ರಿಪ್ರೇಷನ್ ಅಂತ ಬಂದಾಗ ನನಗೆ ಒಂದು ಸಣ್ಣ ಕಾನ್ಫಿಡೆನ್ಸ್ ಬರಬೇಕು, ನಾನು ತಯಾರಾಗಿದ್ದೀನಿ ಇಂಟರ್ವ್ಯೂ ಮಾಡೋಕ್ಕೆ ಅಂತ. ನನಗೆ ಯಾರೋ ಬೆಳಗ್ಗೆ ಫೋನ್ ಮಾಡಿ ಮಧ್ಯಾಹ್ನ ಇಂಟರ್ವ್ಯೂ ಮಾಡಿ ಅಂದರೆ ನಾನು ಎಷ್ಟೊಂದು ಸಿನಿಮಾಗಳೇ ರಿಜೆಕ್ಟ್ ಮಾಡಿದ್ದೀನಿ. ಇಲ್ಲ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ನಾನು ಯಾವುದೋ ಒಂದು ಸಿನಿಮಾದವರು ಬೆಳಗ್ಗೆ ಫೋನ್ ಮಾಡಿ ಮಧ್ಯಾಹ್ನ ಇಂಟರ್ವ್ಯೂ ಮಾಡಿ ಅಂತಾರೆ, ಇಲ್ಲ ನನಗೆ ಬರಲ್ಲ ಅದು ಅಂತ. ನಾನು ಪ್ರಿಪೇರ್ ಆಗಿಬಿಟ್ಟೆ ಹೋಗಬೇಕು, ಏನು ಕೇಳಬಹುದು ಅಂತ. ಕೆಲವೊಂದು ಸ್ಪಾಂಟೇನಿಯಸ್ ಆಗಿ ಬರುತ್ತೆ, ಒಂದು 60-70%. ನನಗೆ ಆ ಮಿನಿಮಮ್ 30% ಪ್ರಿಪೇರ್ ಆಗಿದ್ರೆ ನಾನು ಕಾನ್ಫಿಡೆಂಟಾಗಿ ಕೂತಿರ್ತೀನಿ. ಇಲ್ಲದೇ ಇರೋ ನಂಗೆ ತುಂಬ ಕಷ್ಟ. ನನಗೆ ಹಂಗೆ ಆ ಥರ ತುಂಬ ಅರ್ಜೆಂಟಲ್ಲಿ ಮಾಡಿದ್ದು ಪ್ರದೀಪ್ ಈಶ್ವರ್ ಅವ್ರದ್ದು. ಹಿಂದಿನ ದಿನ ರಾತ್ರಿ ಹೇಳಿ ನೆಕ್ಸ್ಟ್ ಡೇ ಆ ಥರ ಒಂದು ತುಂಬ ಹತ್ತಿರದ ಟೈಮಲ್ಲಿ ಮಾಡಿದ್ದು. ಅಂದರೆ ಅಷ್ಟೊಂದು ಪ್ರಿಪೇರ್ ಆಗಿರಲಿಲ್ಲ. ಬಟ್ ಆದರೂ ಅವರು ತುಂಬ ಒಳ್ಳೆ ವಾಗ್ಮಿ ಆಗಿರೋದ್ರಿಂದ ಅದು ಎಲ್ಲೋ ಹೊರಟೋಯ್ತದು. ಅಂದರೆ ಆ ಕಂಟೆಂಟು ಒಂದು ನಾವು ತೊಗೊಂಡು ಎತ್ತಬೇಕು, ಅಥವಾ ವಾಪಸ್ ಮಾತಾಡೋರು ತುಂಬ ಚೆನ್ನಾಗಿ ಮಾತಾಡಬೇಕು. ಅದರಲ್ಲಿ ಆಬ್ವಿಯಸ್ಲಿ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವರು ಅದು ಒಳ್ಳೆ ಲೆವೆಲಲ್ಲಿರೋದ್ರಿಂದ ತುಂಬ ಒಳ್ಳೊಳ್ಳೆ ಮಾತುಗಳಾಡಿದ್ರು, ವರ್ಕ್ ಆಯ್ತು ಅಷ್ಟೇ. ಹೆಂಡತಿ ಹತ್ರ ಬೈಸ್ಕೊಳ್ಳೋದು ಅಂತಂದ್ರೆ ಅತ್ಯಂತ ಕೆಟ್ಟ ಪದ. ಸೌಜನ್ಯ ನನಗೆ ಗೊತ್ತು ಹಾಗೆಲ್ಲ ಬೈಯೋರೆಲ್ಲ, ಬಟ್ ಸ್ಟಿಲ್ ಇಲ್ಲಿವರೆಗೂ ಬೈಸ್ಕೊಂಡಿರುವ ಅತ್ಯಂತ ಕೆಟ್ಟ ಬೈಗಳು ಯಾವುದು? ಅಲ್ಲಿ ನೋಡಿ, ನಿಮ್ಗೆ ಅಲ್ಲಿ ಗ್ರೀನ್ ಕಾಣ್ತಿದೆಯಲ್ಲ, ಅದು ಗ್ರೀನ್ ಅಲ್ಲ, ಬ್ಲೂ. ಅದು ನಿಮ್ಗೆ ದೂರದಿಂದ ಗ್ರೀನ್ ಕಾಣ್ತಿದೆ. ಹಿಂಗೆ ಒಪ್ಕೊಂಡ್ಬಿಡ್ಬೇಕು. ಅದು ವಿಶ್ವೇಶ್ವರ ಭಟ್ರು ಒಂದು ಇದು ಬರ್ದಿಯಾರ ಗೊತ್ತಾ, ವಕ್ರತುಂಡ ಹೋಗ್ತಿ. ಜೀವನದಲ್ಲಿ ಹೆಂಡತಿಯರು ಏಕೆ ತುಂಬಾ ಸುಖದಿಂದ ಇರುತ್ತಾರೆ, ಏಕೆಂದರೆ ಹೆಂಡತಿಯರಿಗೆ ಹೆಂಡತಿಯರು ಅಫ್ಕೋರ್ಸ್ ಇಲ್ಲ. ಎಲ್ಲ ಹೆಂಡತಿರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ನಿಜವಾಗ್ಲೂ ಹೆಂಡತಿರಿಗೆ ಗಂಡಂದ್ರ ಬಗ್ಗೆ ಅಷ್ಟೇ ಬೇಜಾರಿರುತ್ತೆ, ಗಂಡಂದ್ರಿಗೂ ಹೆಂಡತಿರ ಬಗ್ಗೆ ಅಷ್ಟೇ ಬೇಜಾರಿರುತ್ತೆ. ಆ ಬೇಜಾರನ್ನೇ ಲವ್ ಅಂತ ಕರಿಬೇಕು ನಾವು. ಯಾಕಂದ್ರೆ ಅಷ್ಟು ಬೇಜಾರು ನೀವು ಬೇರೆಯವ್ರು ಮಾಡಿದ್ರೆ ಕಪಾಳ ಕೊಡ್ಬಿಟ್ಟು ಬರ್ತೀರಾ. ನೀವು ಯಾಕೆ ನಿಮ್ಮ ಗಂಡಂಗೆ ಹೊಡಿತಿಲ್ಲ ಅಂದ್ರೆ ಅದು ಲವ್ ಅಂತ ಅಷ್ಟೇ. ಹೊಡೆದಿಲ್ಲ, ಓಕೆ, ಹಾಂ ಒಪ್ಕೊಂತೀನಿ, ಹೊಡೆದಿಲ್ಲ ಅಲ್ಲ, ಇದು ಕಪಾಳಕ್ಕೆ ಹೊಡಿದೇ ಇರೋ ಹೆಂಡತಿಯರಿಗೆ ಮಾತ್ರ ಅರ್ಪಣೆ. ನಾನು ಅದೇ ಕ್ಯಾಟಗರಿ. ಎನಿವೆ, ನನ್ನ ಪ್ರಶ್ನೆಯ ಇಂಟೆನ್ಷನ್ ಇದ್ದದ್ದು, ಯಾರ್ದಾದ್ರೂ ಒಬ್ರದ್ದು ಇಂಟರ್ವ್ಯೂ ಅಥವಾ ಇದೊಂದು ಕೆಲಸ ಅಥವಾ ಇನ್ನು ಈ ಲೆವೆಲ್ಗೆ ಹೋಗಬೇಕು, ಅಲ್ಲಿ ತನಕ ನಾನು ನಿದ್ದೆ ಅಂದರೆ ಐ ವಿಲ್ ನಾಟ್ ರೆಸ್ಟ್, ಇಲ್ಲಿ ತನಕ ನಾನು ಈ ಕೆಲಸ, ಈ ಶ್ರಮ, ಈ ಎಫರ್ಟ್ ಇದೆಲ್ಲವನ್ನು ಮುಂದುವರಿಸ್ತೀನಿ ಅನ್ನೋ ಥರದ್ದು ಯಾವುದಾದ್ರೂ ಇದೆಯಾ? ಅದೇ ಕೆಲವೊಂದು ಇಂಟರ್ವ್ಯೂಗಳಿಗೆ ನಾನು ತುಂಬ ತಲೆ ಕೆಡಿಸ್ಕೊಂಡಿದ್ದು ಆರ್ಯವರ್ಧನ್ ಅವ್ರ ಇಂಟರ್ವ್ಯೂ. ನಾನು ಮಧ್ಯರಾತ್ರಿ 3:45 ಬರೆದಿದ್ದೀನಿ. ಏನು ಮಾಡ್ಬೋದು, ಏನು ಪ್ರಶ್ನೆ ಕೇಳ್ಬೋದು, ಯಾವ ಸೆಗ್ಮೆಂಟ್ ಮಾಡ್ಬೋದು, ಹೆಂಗೆ ಎತ್ತ ಅಂತನ್ಬಿಟ್ಟು. ಅಂದರೆ ಅಲ್ಲಿ ಅಂದರೆ ನಾವು ಇಂಟರ್ವ್ಯೂ ಸ್ಕ್ರೀನಲ್ಲಿ ನೋಡೋದು ಒಂದು 70% ಸ್ಪಾಂಟೇನಿಟಿನೇ ಇರುತ್ತೆ. ಬಟ್ ಆ 30% ನಾನು ಪ್ರಿಪೇರ್ ಆಗಿ ಹೋಗಲೇಬೇಕು. ನನಗೆ ತುಂಬ ಅಂದರೆ ಈಗ ಒಬ್ಬರನ್ನ ಯಾರನ್ನೋ ತುಂಬ ದೊಡ್ಡವ್ರನ್ನ ಕೂರಿಸಿದ್ದೀವಿ ಅಂದರೆ, ಈಗ ಅಲ್ಲಿ ನಾವೇನೋ ಸ್ಪೆಷಲ್ ಕೊಟ್ಟರೆ ಮಾತ್ರ ನನ್ನ ಚಾನಲ್ ನೋಡ್ತಾರೆ. ಇಲ್ಲದೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಲ್ವ, ಯಾಕೆ ನೋಡ್ಬೇಕು ನನ್ನ ಚಾನಲ್ಲು ಅಂತ. ಅದೊಂದು ಹಠ ಇರುತ್ತಲ್ವ ನಮಗೆ. ನಾವೇನೋ ವಾವ್ ಮಾಡಿಬಿಡ್ತೀವಿ ಹಾಗೆ ಹಿಂಗೆ ಅಂತಲ್ಲ. ಇವಾಗ ನನಗೆ ಯಾರಾದರೂ ಬಂದು ಇಂಟರ್ವ್ಯೂ ಕೊಟ್ಟವರು, ನಿನ್ನೆ ರಿಪಬ್ಲಿಕ್ ಟಿವಿಲಿ ಏನೋ ಕೊಟ್ಟಿರ್ತಾರೆ, ಕೊಟ್ಟಾಗ ಏನೋ ಸಖತ್ ವೈರಲ್ ಆಗಿರುತ್ತೆ, ಅದನ್ನು ನನ್ನ ಚಾನಲಲ್ಲೂ ಹೇಳಿ ಅಂತ ನಾನು ಕೇಳೋದೇ ಇಲ್ಲ. ನಾನು ಅದಕ್ಕೆ ಫಸ್ಟ್ ಸೆಗ್ಮೆಂಟೇ ಇಟ್ಕೊಂಡ್ಬಿಟ್ಟಿದ್ದೀನಿ. ನೀವು ಕೇಳಬಾರ್ದು, ನಾವು ಹೇಳಬಾರ್ದು, ನಿಂಗೆ ಏನೇನು ಕೇಳಬಾರ್ದು ಹೇಳ್ಬಿಡಿ ಸರ್, ಅದನ್ನು ಬಿಟ್ಟು ಬೇರೆ ಕೇಳೋಣ. ಯಾರೋ ಒಂದು 2,000 ಇಂಟರ್ವ್ಯೂ ಕೊಟ್ಟವ್ರನ್ನ ಕರೆದ್ಬಿಟ್ಟು ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಅಂದರೆ ಅದಕ್ಕಿಂತ ಕ್ಲೀಶೆ ಇನ್ನೇನಿಲ್ಲ ಅಲ್ವಾ. ಆ 2,000 ಇಂಟರ್ವ್ಯೂನಲ್ಲಿ ಮಿನಿಮಮ್ 1,900 ಇಂಟರ್ವ್ಯೂಲ್ಲಿ ಬಾಲ್ಯದ ಬಗ್ಗೆ ಮಾತಾಡಿರ್ತಾರೆ ಅವರು. ಸೊ ಹಾಗಾಗಿ ಒಂದು 3 ಗಂಟೆವರೆಗೂ ಪ್ರಿಪೇರ್ ಆಗಿದ್ದೀವಿ. ಅಂದರೆ ನನಗೆ ಸ್ಯಾಟಿಸ್ಫೈ ಆಗೋವರೆಗೂ ನಾನು ಇಂಟರ್ವ್ಯೂಗೆ ಹೋಗೋದೇ ಇಲ್ಲ. ಅಲ್ಲೇನೋ ನಡುಕ್ತಾ ಇರುತ್ತೆ, ಭಯ ಆಗ್ತಿರುತ್ತೆ, ಹಾಗೆ ಹಿಂಗೆ ಆ ಥರ. ನನಗೆ ಮೊನ್ನೆ ಕಲಾ ಮಾಧ್ಯಮದವರು ಅವ್ರು ಬೆಳಗ್ಗೆ 11 ಗಂಟೆಗೆ ಫೋನ್ ಮಾಡಿ 2 ಗಂಟೆಗೆ ಇದು ಮಾಡಿದ್ರು. ಅವ್ರ ಪಾಪ, ನಾನು ಎಲ್ಲೋ ಹಿರೇಮಗಳೂರು ಕಣ್ಣನವರು ಇಂಟರ್ವ್ಯೂ ಮಾಡೋಕ್ಕೆ ಹೋಗಿದ್ದೆ. ಒಂದು 3-4 ಸರಿ ಕಾಲ್ ಮಾಡಿದ್ದಾರೆ, ನಾನು ಪಿಕ್ ಮಾಡಿದೆ, ನೆಕ್ಸ್ಟ್ ಡೇ ಮಾಡಿದ್ದಾರೆ, ನಾನು ಪಿಕ್ ಮಾಡಿಲ್ಲ, ಗೊತ್ತಾಗಿಲ್ಲ ನನಗೆ. ಊರಿಂದ ಬಂದೆ, ಸರ್ ತುಂಬ ದಿನದಿಂದ ಇದು ಮಾಡ್ತಾಯಿದ್ದೀವಿ, ಬರಬೇಕು ಅಂತ. 11 ಗಂಟೆ ಕಾಲ್ ಮಾಡಿ 2 ಗಂಟೆಗೆ ಇಂಟರ್ವ್ಯೂ. ಹೌದು, ನಾನು ಏನು ಮಾಡ್ತೀನಿ ಅಂದರೆ, ಈಗ ನಾನು ಸ್ಮಿತಾ ಅವ್ರಿಗೆ ಕಾಲ್ ಮಾಡ್ತೀನಿ, ನಿಮ್ಮ ಇಂಟರ್ವ್ಯೂ ಮಾಡಬೇಕು, ನೀವು ನಮ್ಮ ಜೊತೆ ನಮ್ಮ ಚಾನಲ್ಗೆ ಬರಬೇಕು ಅಂತ ಕೇಳ್ತೀನಿ. ಯಾವಾಗ ಮಾಡ್ತೀರಾ? ಈ ಥರದ್ದು ತೊಗೊಂಡಾಗ ನೀವೊಂದು ಡೇಟ್ ಕೊಡ್ತೀರಾ. ನೀವು ಡೇಟ್ ಕೊಟ್ಟಾಗ ಫಾರ್ ಎಕ್ಸಾಂಪಲ್ ಒಂದು XYZ ಒಂದು 20ನೇ ತಾರೀಕು ಅಂತ ಕೊಡ್ತೀರಾ. ನಾನು 1ನೇ ತಾರೀಕು ಕಾಲ್ ಮಾಡಿರ್ತೀನಿ. ಆ 20ನೇ ತಾರೀಕು ಅಂತ ಕೊಟ್ಟಾಗ 10ನೇ ತಾರೀಕು ಮತ್ತೆ ಫೋನ್ ಮಾಡಿ ಡೇಟ್ ಏನು ಚೇಂಜ್ ಇಲ್ಲ ಅಲ್ವಾ ಸರ್ ಅಂತ ಕೇಳ್ತೀನಿ. ನೀವು ಇಲ್ಲ 20th ಕನ್ಫರ್ಮ್ ಅಂತ ಹೇಳಿದಾಗ ನಾನು ನಿಮ್ಮ ಬಗ್ಗೆ ಕಂಟೆಂಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಅಲ್ಲಿವರೆಗೂ ಮಾಡಲ್ಲ. ಅದಾದಮೇಲೆ ಇನ್ನೂ ಒಂದು 3-4 ಜನಕ್ಕೆ ಟ್ರೈ ಮಾಡಿರ್ತೀನಿ ನಾನು, 20ಕ್ಕೆ ಬಿಟ್ಟು ಬೇರೆ ಡೇಟ್ಗೆ. ಅಕಸ್ಮಾತ್ ನಿಮ್ಮದು ಕನ್ಫರ್ಮ್ ಆದಾಗ ಅವಾಗ ನಾನು ಪ್ರಿಪೇರ್ ಆಗೋದು. ಕೆಲವೊಂದು ಕನ್ಫರ್ಮ್ ಆಗದೆ ಹೆಂಗೆ ಪ್ರಿಪೇರ್ ಆಗೋಕ್ಕಾಗತ್ತೆ, ಅದ್ರ ಬದಲು ಬೇರೆ ಕೆಲಸ ಏನಾದ್ರು ಮಾಡ್ತಿರ್ತೀವಲ್ವಾ. ಸೊ ಆ ಥರ ಇವ್ರದ್ದು ಆರ್ಯವರ್ಧನ್ ಅವ್ರದ್ದು ಹಿಂದಿನ ರಾತ್ರಿ ನಾನು ಮಾಡ್ಕೊಂಡಿದ್ದು. ಕಲಾ ಮಾಧ್ಯಮದವ್ರು 11 ಗಂಟೆಗೆ ಫೋನ್ ಮಾಡಿದ್ರು, ಮಧ್ಯಾಹ್ನ 3 ಗಂಟೆಗೆ ಬಂದುಬಿಟ್ರು. ನಾನು ಹೇಳಿದೆ, ಸರ್ ನಂಗೆ ಇಷ್ಟು ಧೈರ್ಯ ಇಲ್ಲವೇ ಇಲ್ಲ ಸರ್, ನಾನು ಪ್ರಿಪೇರ್ ಆಗಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಬಟ್ ಅವ್ರ ಚಾನಲ್ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ.
ಹಾಗಾಗಿ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರ್ಬೋದು, ನನಗಂತೂ ಸಾಧ್ಯನೇ ಇಲ್ಲ, ಹಂಗಿಲ್ಲ. ನಾನು ಇಂಟರ್ವ್ಯೂ ಕೊಡೋಕ್ಕೂ ಅಯ್ಯೋ ಏನು ಗುರು ಏನು ಕೇಳ್ತಾರೋ ಅಂತ ಬೈದಲ್ಲೇ ಬರ್ತೀನಿ ನಾನು. ನೋಡೋಕ್ಕೆ ಏನೋ ಮಜಾ ಅಂತ ಅನ್ನಿಸ್ತಾ ಇರ್ಬೋದು ಅಷ್ಟೇ, ಒಳಗಡೆ ಅಲ್ಲಾಡ್ತಿರತ್ತೆ ನಮಗೂ. ಏನು ಅಂತ ಕೇಳಲ್ಲ. ಮುಂದಿನ ಪ್ರಶ್ನೆ ಬಹುಶಃ ಕಡೆ ಚೀಟಿನ. ಹೌದು. ಇವರದ್ದು ಅದು ಅಂದರೆ ನಂಗೆ ಇಷ್ಟ. ಹೌದು. ನಿಮ್ಮೆಲ್ಲರಿಗೂ ಯಾರ್ದು ಅದು ಅಂದರೆ ಇಷ್ಟ, ನನಗೂ ಅದೇ ಇಷ್ಟ. ನನಗೆ ಇವರದ್ದು ಅದು ಅಂದಾಗ ನನಗೆ ನನ್ನ ಹೆಂಡತಿ ಮಾಡೋ ಅಡುಗೆ ಇಷ್ಟ, ಯೋಗರಾಜ್ ಭಟ್ರ ಬರವಣಿಗೆ ಇಷ್ಟ, ಮತ್ತು ನನಗೆ ನಾನು ತುಂಬ ಇಷ್ಟ.